ಈಗ ಲೋಕಾಯುಕ್ತ ಅವರು FIR ಅನ್ನು ದಾಖಲೆ ಮಾಡಿದ ನಂತರ ಅವರು ತನಿಖೆಯನ್ನು ಕೈ ಎತ್ತೋಕ್ಕಿಂತ ಮೊದಲೇ ಅಂದರೆ ಕೇವಲ ಒಂದೆರಡು ದಿವಸದಲ್ಲಿ EDN ಅವರು ಕೂಡ ತಮ್ಮ ತನಿಖೆಯನ್ನು ಚಾಲನೆ ಕೊಟ್ಟಿದ್ದಾರೆ. ECIR ದಾಖಲೆ ಮಾಡಿದರು. ಅದು ಮಾಧ್ಯಮದಲ್ಲೂ ಕೂಡ ಅವರು ಪ್ರಕಟಪಡಿಸಿದರು. ಇದೇ ಕಾನೂನು ಬಾಹಿರವಾದಂಥ ಹೆಜ್ಜೆ. ಈ ಮೊದಲನೇ ಹೆಜ್ಜೆ ಅವರೇನು ತಗೊಂಡಿದ್ದಾರೆ ಅದೇ ಕೂಡ ಕಾನೂನಕ್ಕೆ ವಿರುದ್ಧವಾದಂಥ ಕ್ರಮ. ನಂತರ ಹಲವಾರು ಸಂಬಂಧ ಇಲ್ಲದಿರುವಂಥ ವಿಚಾರದಲ್ಲಿ ನೋಟಿಸ್ ಜಾರಿ ಮಾಡೋದಾಗಲಿ, ಸರ್ಚ್ ಮಾಡೋದಾಗಲಿ ಅವರೆಲ್ಲವನ್ನು ಕೂಡ ಚಾಲನೆಯನ್ನು ಕೊಟ್ಟಿದ್ದರು. ಅಷ್ಟರಲ್ಲಿ ಲೋಕಾಯುಕ್ತ ಪೊಲೀಸ್ನವರು ತಮ್ಮ ವಿಚಾರಣೆಯನ್ನು ನಡೆಸ್ತಾಯಿದ್ರು ಮತ್ತು ಉಚ್ಚ ನ್ಯಾಯಾಲಯ ಈ ತನಿಖೆಯನ್ನು CBIಗೆ ಹಸ್ತಾಂತರ ಮಾಡಬೇಕು ಅಂತ ಹೇಳುವಂಥ ಪ್ರಕರಣದಲ್ಲಿ ತಮ್ಮ ತನಿಖೆ ವರದಿಯನ್ನು ಸಮಯಕ್ಕೆ ತಾವು ಕೋರ್ಟ್ಗೆ ಸಲ್ಲಿಸಿ ಅಂತ ಕೂಡ ನಿರ್ದೇಶನವನ್ನು ಕೊಟ್ಟು ಲೋಕಾಯುಕ್ತ ತಮ್ಮ ತನಿಖೆ ವರದಿಗಳನ್ನು ಉಚ್ಚ ನ್ಯಾಯಾಲಯಕ್ಕೆ ನೀಡ್ತಾ ಇರೋದು ಕೂಡ ತಾವೆಲ್ಲ ಗಮನಿಸಿದ್ದೀರಿ ಮತ್ತು ಕೋರ್ಟ್ನಲ್ಲಿ ದಾಖಲಾಗಿರುವಂಥ ವಿಚಾರ. ಇಂಥ ಸಂದರ್ಭದಲ್ಲಿ ಈ EDನವರು ಯಾವ ಅಪರಾಧದ ಆಧಾರದ ಮೇಲೆ ಅವರು ತನಿಖೆಯನ್ನು ಕೈಗೊಳ್ಳಬೇಕು, ಆ ಅಪರಾಧದ ತನಿಖೆಯನ್ನು ಉಚ್ಚ ನ್ಯಾಯಾಲಯವೇ ಖುದ್ದಾಗಿ ನೋಡ್ತಾ ಇರುವಂಥ ಸಂದರ್ಭ ಇದ್ದರೂ ಕೂಡ ಇವರು ತಮ್ಮ ತನಿಖೆಯನ್ನು ಜಾರಿಗೊಳಿಸ್ತಾ ಇರೋದು ಭಾಳ ಒಂದು ರೀತಿಯಾಗಿ ಕಾನೂನು ಬಾಹಿರ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಅಂದಿನ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಅಂದಿನ ಮೂಡ ಆಯುಕ್ತರು ಯಾರಿದ್ದರು, ನಟೇಶ್, ಅವರಿಗೆ ಕೂಡ ಒಂದು ಅವರ ಮನೆಯನ್ನು ಅವರು ಸರ್ಚ್ ಮಾಡಿ ಮತ್ತು ಸೆಕ್ಷನ್ 15ನಲ್ಲಿ ಅವ್ರಿಗೂ ಕೂಡ ನೋಟಿಸ್ ಕೊಡುವಂಥದ್ದನ್ನು ಮಾಡಿದರು. ಆ ವಿಚಾರವಾಗಿ ಆಯುಕ್ತರು ಉಚ್ಚ ನ್ಯಾಯಾಲಯಕ್ಕೆ ರಿಟ್ ಅರ್ಜಿಯನ್ನು ಸಲ್ಲಿಸಿ ಆ ರಿಟ್ ಅರ್ಜಿಯನ್ನು ಕೂಡ ಉಚ್ಚ ನ್ಯಾಯಾಲಯ ಪರಿಗಣಿಸಿ ರಿಟ್ ಅರ್ಜಿಯನ್ನು ನಟೇಶನ ಪರ ತೀರ್ಪನ್ನು ಕೂಡ ಕೊಟ್ಟಿದ್ದರು. ಇದೆಲ್ಲ ಮಧ್ಯದಲ್ಲಿ EDನವರು ಮಾನ್ಯ ಮುಖ್ಯಮಂತ್ರಿಗಳ ಧರ್ಮಪತ್ನಿಯಾದಂಥ ಶ್ರೀಮತಿ ಪಾರ್ವತಿ ಅವರಿಗೂ ಮತ್ತು ನಗರಾಭಿವೃದ್ಧಿ ಇಲಾಖೆಯ ಗೌರವಾನ್ವಿತ ಸಚಿವರಾದಂಥ ಬೈರತಿ ಸುರೇಶ್ ಅವರಿಗೂ ಇಬ್ಬರಿಗೂ ಕೂಡ EDನವರು ಸೆಕ್ಷನ್ 15ನಲ್ಲಿ ನೋಟಿಸ್ ಜಾರಿ ಮಾಡಿ ಕೆಲವು ದಾಖಲೆಗಳನ್ನು ಕೇಳಿದರು ಮತ್ತು ಖುದ್ದಾಗಿ ತಾವು ಹಾಜರಾಗಿ ತಮ್ಮ ಹೇಳಿಕೆಯನ್ನು ದಾಖಲಿಸಬೇಕು ಅಂತ ಹೇಳುವಂಥ ಸೂಚನೆಯನ್ನು ಕೂಡ ಕೊಟ್ಟಿದ್ದರು. ಇದಕ್ಕಿಂತ ಮೊದಲೇ ಒಂದು ನೋಟಿಸನ್ನು ಶ್ರೀಮತಿ ಪಾರ್ವತಿ ಅವರಿಗೆ ಜಾರಿ ಮಾಡಿದರು. ಅವರ ನೋಟಿಸ್ಗೆ ಉತ್ತರವನ್ನು ಕೊಟ್ಟು ನನಗೆ ಕಾಲಾವಕಾಶ ಕೊಡಿ, ನನ್ನ ಆರೋಗ್ಯ ಮತ್ತು ವಯಸ್ಸಿನ ಕಾರಣಗಳಿಂದ ಸ್ವಲ್ಪ ಕಾಲಾವಕಾಶ ಕೊಡಿ ಅಂತ ಉತ್ತರವನ್ನು ಕೂಡ ಕೊಟ್ಟಿದ್ದರು. ನಂತರ ಮೊನ್ನೆ ಅವರು ನೋಟಿಸ್ ಕೊಟ್ಟು 28ನೇ ತಾರೀಕು ಅಂದರೆ ಇವತ್ತು ತಾವು ಹಾಜರಾಗಬೇಕು ಅಂಥೇಳಿ ಸೂಚನೆಯನ್ನು ಕೊಟ್ಟಿದ್ದರು. ಎರಡನೇ ನೋಟಿಸ್. ಮೊದಲನೇ ನೋಟಿಸ್ಗೆ ಅವರು ಕಾಲಾವಕಾಶ ಕೊಡಿ ಅಂತೇಳಿ ಕೇಳಿದರು. ಇಲ್ಲಿ 22ನೇ ತಾರೀಕಿಗೆ ನೋಟಿಸ್ ಕೊಟ್ಟು 28ನೇ ತಾರೀಕು ಬನ್ನಿ ಅಂತ ಹೇಳಿದರು. ಅಂದರೆ ಕೇವಲ 5-6 ದಿವಸದಲ್ಲಿ. ಈಗ EDನವ್ರು ಏನು ಮಾಡ್ತಾಯಿದ್ದಾರೆ ಅಂತ ಹೇಳಿದ್ರೆ ಎಲ್ಲ ರೀತಿಯಾದಂಥ ಮಾಹಿತಿ ಅಂತ ಕೇಳಿದ್ರು. ಅಂದರೆ ಅವರ ವೈಯಕ್ತಿಕವಾದಂಥ ಮಾಹಿತಿ ಮತ್ತು ಅವರ ಕುಟುಂಬಸ್ಥರ ಮಾಹಿತಿ, ಕುಟುಂಬಸ್ಥರ ಆಸ್ತಿಯ ಮಾಹಿತಿ, ಈ ರೀತಿಯಾದಂಥ ಒಂದು ರೋವಿಂಗ್ ಎನ್ಕ್ವೈರಿ ಅಂತ ನಾವು ಕಾನೂನನ್ನು ಹೇಳ್ತೀವಲ್ಲ, ಈ ಒಂದು ಕ್ರಮಕ್ಕೆ ಅವರು ಕೈ ಹಾಕಿದ್ದಾರೆ. ಅದರಿಂದ ಉಚ್ಚ ನ್ಯಾಯಾಲಯದಲ್ಲಿ ನಿನ್ನೆ ನಾವು ರಿಟ್ ಅರ್ಜಿಯನ್ನು ಶ್ರೀಮತಿ ಪಾರ್ವತಿ ಅವರು ಮತ್ತು ಶ್ರೀ ಬೈರತಿ ಸುರೇಶ್ ಅವರಿಬ್ಬರೂ ಕೂಡ ಸಲ್ಲಿಸಿ ತಾವು ಈಗಾಗಲೇ ತನಿಖೆಯ ವಿಚಾರ ಏನು ಪ್ರೆಡಿಕೇಟ್ ಅಫೆನ್ಸ್ ಇದೆ, ಲೋಕಾಯುಕ್ತ ತನಿಖೆ ಮಾಡ್ತಾ ಇರುವಂಥದ್ದು ಅಪರಾಧ ನಂಬರ್ 11/2024, ಅದರ ತನಿಖೆಯನ್ನು ವರದಿಯನ್ನು ತಾವೇ ಖುದ್ದಾಗಿ ನೋಡ್ತಾ ಇದ್ದೀರಾ ಮತ್ತು ವರದಿಯನ್ನು ಸಲ್ಲಿಸಲಿಕ್ಕೆ ಕಾಲಾವಕಾಶ ಕೂಡ ವಿಸ್ತರಿಸಿದ್ದೀರಿ. ಇದರ ಮಧ್ಯದಲ್ಲಿ ಈ ರೀತಿಯಾಗಿ ನೋಟಿಸ್ ಕೊಟ್ಟು ಇವರು ಕೂಡ ಒಂದು ತನಿಖೆಯನ್ನು ಮಾಡ್ತಾ ಇರುವಂಥದ್ದನ್ನು ಕಾನೂನಿನಲ್ಲಿ ಅವಕಾಶ ಇಲ್ಲ, ಅಪರಾಧ ಇನ್ನೂ ಸ್ಪಷ್ಟವಾಗಿ ಹೊರಬಂದಿಲ್ಲ ಮತ್ತು ಅಪರಾಧದಿಂದ ಬಂದಿರುವಂಥ ಪ್ರೊಸೀಡ್ಸ್ ಆಫ್ ಕ್ರೈಮ್ ಏನು ಭಾಳ ಅತ್ಯವಶ್ಯಕವಾದಂಥ ಒಂದು ಅಂಶ PMLA ಆ್ಯಕ್ಟ್ನಲ್ಲಿ. ಆ ಪ್ರೊಸೀಡ್ಸ್ ಆಫ್ ಕ್ರೈಮ್ ಏನಿದ್ದರೂ ಕೂಡ ಈ 14 ನಿವೇಶನಗಳು, ಈ ನಿವೇಶನಗಳನ್ನು ಹಿಂದಕ್ಕೆ ಕೊಟ್ಟಿದ್ದಾರೆ. ಅದರಿಂದ ಯಾವ ಪ್ರೊಸೀಡೂ ಇಲ್ಲ, ಯಾವ ಕ್ರೈಮೂ ಇಲ್ಲ. ಇದನ್ನು ದಯವಿಟ್ಟು ರಾಜಕೀಯ ಪ್ರೇರಿತವಾಗಿ EDನ ಎಲ್ಲ ಕಡೆ ಬಳಸ್ತಾ ಇದ್ದಾರೆ ಕೇಂದ್ರ ಸರ್ಕಾರದವರು, ಇಲ್ಲೂ ಕೂಡ ಬಳಸ್ತಾ ಇದ್ದಾರೆ. ಅದನ್ನು ತಡೆ ಹಿಡೀರಿ ಅಂತೇಳಿ ಕೇಳಿ ಮತ್ತು ತುರ್ತಾಗಿ ಅದನ್ನು ವಿಚಾರಣೆ ಕೈಗೊಳ್ಳಿ ಅಂತ ಕೇಳಿದ ನಂತರ ಉಚ್ಚ ನ್ಯಾಯಾಲಯ ನಿನ್ನೆ
ಒಂದು ತಡೆ ಆಜ್ಞೆಯನ್ನು ಕೊಟ್ಟಿದ್ದಾರೆ. ಫೆಬ್ರವರಿ 10ನೇ ತಾರೀಕಿಗೆ ಮುಂದಿನ ವಿಚಾರಣೆಯನ್ನು ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು CBIಗೆ ಹಸ್ತಾಂತರ ಮಾಡಬೇಕಾದಂಥ ಪ್ರಕರಣದಲ್ಲಿ ಲೋಕಾಯುಕ್ತ ಪೊಲೀಸ್ ಸೀಲ್ಡ್ ಕವರ್ನಲ್ಲಿ ತಮ್ಮ ವರದಿಯನ್ನು ಸಲ್ಲಿಸಿದ್ದಾರೆ. ಆ ವರದಿಯಲ್ಲಿ ಏನಿದೆ ಅಂತ ನಮಗೆ ಗೊತ್ತಿಲ್ಲ. ಆ ವರದಿಯನ್ನು ನೋಡಿ ಮತ್ತು ನಮ್ಮ ಎಲ್ಲ ವಾದ ಕೂಡ ಮಂಡನೆ ಆಗಿದೆ. ಮುಖ್ಯಮಂತ್ರಿಗಳ ಪರ, ಅವರ ಪತ್ನಿಯ ಪರ, ದೇವರಾಜ್ ಪರ, ಮಲ್ಲಿಕಾರ್ಜುನ ಸ್ವಾಮಿ ಪರ, ಲೋಕಾಯುಕ್ತ ಪರ, ಸರ್ಕಾರದ ಪರ, ಈ ಪ್ರಕರಣದಲ್ಲಿ ಇದ್ದಂಥ ವಾದಿಗಳ ಪರ, ಎಲ್ಲರ ಪರ ವಕೀಲರು, ಉಚ್ಚ ನ್ಯಾಯಾಲಯ, ಸರ್ವೋಚ್ಚ ನ್ಯಾಯಾಲಯದ ವಕೀಲರು ವಾದವನ್ನು ಮಾಡಿದ್ದಾರೆ. ತೀರ್ಪನ್ನು ಉಚ್ಚ ನ್ಯಾಯಾಲಯ ಕಾಯ್ದಿರಿಸಿದೆ. ಅದರಿಂದ ಅದನ್ನು ನಾವು ನೋಡಬೇಕೇನಾಗುತ್ತೆ ಆ ತೀರ್ಪು ಅಂತ. ಮತ್ತು 10ನೇ ತಾರೀಕಿಗೆ ಈ ಇಡಿ ನೋಟಿಸ್ ಸಂಬಂಧಪಟ್ಟಂತೆ ವಿಚಾರಣೆ ಆಗ್ತಾಯಿದೆ. ಆದರೆ ಭಾಳ ಮುಖ್ಯವಾಗಿ ನಟೇಶ್ ಅವರು ಸಲ್ಲಿಸಿದಂಥ ಪ್ರಕರಣದಲ್ಲಿ ನ್ಯಾಯಾಧೀಶರು ಈಗಾಗಲೇ ಆ ನೋಟಿಸನ್ನು ರದ್ದು ಮಾಡಿದ್ದಾರೆ ಮತ್ತು ಸೆಕ್ಷನ್ 17 ಅವ್ರು ನಡೆಸಿದಂಥ ಸರ್ಚ್ ಏನಿದೆ ಅದನ್ನು ಕೂಡ ರದ್ದುಪಡಿಸಿದ್ದಾರೆ. ಇದು ಇವತ್ತು ಇರುವಂಥ ವಾಸ್ತವ ಪರಿಸ್ಥಿತಿ. CBI ವಿಚಾರವಾಗಿ ಕಾನ್ಫಿಡೆನ್ಸ್ ಇದೆ ಸರ್, ಇಲ್ಲ ನಿಮ್ಮ ವಾದ ಪುರಸ್ಕರಿಸ್ತಾರೆ ಕೋರ್ಟ್ ಅಂತ? ನೋಡಿ, ಅಂದರೆ ಈಗ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಹಲವಾರು ವಿಚಾರಗಳಿರ್ತದೆ. ನಾವು ಈಗ ವಾದ ಮಾಡಿರೋದು ನೀವು ಇದನ್ನು ಹಸ್ತಾಂತರ ಮಾಡುವಂಥ ಯಾವುದೇ ಅಂಶ ಇಲ್ಲ ಅಂತ. ಈಗ ಅವರು ಕೂಡ ಒಪ್ತಾರೆ ಅವ್ರ ವಾದದಲ್ಲಿ. ಲೋಕಾಯುಕ್ತ ಸಂಸ್ಥೆ ಏನಿದೆ ಅದು ಸ್ವತಂತ್ರವಾಗಿರುವಂಥ ಸಂಸ್ಥೆ ಅಂಥೇಳಿ ಒಪ್ತಾರೆ ಅವರು. ನಿನ್ನೆ ಅವರು ವಾದ ಮಾಡುವಾಗ ನಾವು ಲೋಕಾಯುಕ್ತ ಸಂಸ್ಥೆ ಮೇಲೆ, ಅಂದರೆ ಲೋಕಾಯುಕ್ತ ಪೊಲೀಸ್ ಇಲಾಖೆ ಮೇಲೆ ನಾವು ಯಾವುದೇ ರೀತಿಯಾದಂಥ ದೋಷವನ್ನು ಹೇರಲಿಕ್ಕೆ ಸಾಧ್ಯ ಇಲ್ಲ, ನಾವು ಮಾಡ್ತಾ ಇಲ್ಲ. ಇನ್ಸ್ಟಿಟ್ಯೂಷನ್ ಈಸ್ ಇಂಡಿಪೆಂಡೆಂಟ್ ಅಂಥೇಳಿ ಅವ್ರು ಒಪ್ತಾ ಇದ್ದಾರೆ. ಮತ್ತು ಇನ್ವೆಸ್ಟಿಗೇಷನ್ ಬೈ ದಿಸ್ ಇಂಡಿಪೆಂಡೆಂಟ್ ಏಜೆನ್ಸಿ ಈಸ್ ನಾಟ್ ಇಂಡಿಪೆಂಡೆಂಟ್ ಅಂತ ಹೇಳುವಂಥದ್ದು ಅವ್ರ ವಾದ. ಸೊ ಆ ವಾದಕ್ಕೆ ಪೂರಕವಾದಂಥ ಒಂದು ಪುರಾವೆಯನ್ನು ಅವ್ರು ಕೊಡಬೇಕಾಗುತ್ತೆ. ಅದು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅವರು ಕೋರ್ಟಿಗೆ ಬಂದಂಥ ಸಂದರ್ಭ ಯಾವುದು ಅಂತ ಹೇಳಿದ್ರೆ FIR ದಾಖಲಾಗೋಕ್ಕಿಂತ ಮೊದಲೇ ಬಂದಿದ್ದಾರೆ. ಲೋಕಾಯುಕ್ತ ಪೊಲೀಸ್ ಅವರು FIR ದಾಖಲೆ ಮಾಡೋದಕ್ಕಿಂತ ಮೊದಲೇ ಇದನ್ನು ಈ CBIಗೆ ಹಸ್ತಾಂತರ ಮಾಡಿ ಅಂತ ಬಂದಿರೋದ್ರಿಂದ ಈ ಲೋಕಾಯುಕ್ತ ಪೊಲೀಸ್ ಅವರು ನಡೆಸ್ತಾ ಇರುವಂಥ ತನಿಖೆಯ ಬಗ್ಗೆ, ಅದು ಎಷ್ಟು ಪಾರದರ್ಶಕವಾಗಿ ಸ್ವತಂತ್ರವಾಗಿ ನಡೀತಾ ಇದೆ ಅಂತ ಹೇಳೋದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಆರೋಪ ಅವರು ಮಾಡಿಲ್ಲ, ಮಾಡಲಿಕ್ಕೆ ಕೂಡ ಸಾಧ್ಯ ಆಗೋದಿಲ್ಲ. ಅದರಿಂದ ಇದೆರಡನ್ನು ನೋಡಿದಾಗ ಹಸ್ತಾಂತರ ಮಾಡುವಂಥ ಸಂದರ್ಭ ಇಲ್ಲ ಈ ಪ್ರಕರಣದಲ್ಲಿ ಅಂತ ಹೇಳಿ ನನಗೆ ಅನಿಸ್ತದೆ. ಮತ್ತು ಭಾಳ ಮುಖ್ಯವಾಗಿ ಇವತ್ತು ಅವ್ರು ಕೊಟ್ಟಿರೋಂಥ ವರದಿಯಲ್ಲಿ ಏನಿದೆ ಅಂತ ಕೂಡ ಬಹುಶಃ ನ್ಯಾಯಾಲಯ ನೋಡಿ ತನ್ನ ತೀರ್ಪನ್ನು ಕೊಡ್ತದೆ. ಮೊದಲನೇ ದಿವಸದಿಂದ ಕೂಡ ನಮ್ಮ ನೇರವಾದಂಥ ಆರೋಪ, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ನಡೆಸ್ತಾ ಇರುವಂಥ ಎಲ್ಲ ಕ್ರಮ ಕಾನೂನು ಬಾಹಿರ. ಅವ್ರಿಗೆ ಗೊತ್ತಿದೆ ಇದು ಕಾನೂನು ಬಾಹಿರ ಅಂತ, ಆದರೂ ಕೂಡ ಮಾಡ್ತಾ ಇದ್ದಾರೆ. ಅದರಿಂದ ರಾಜಕೀಯ ಪ್ರೇರಿತವಾದಂಥ ನಡೆ ಅಂತೇಳಿ ಇದು ನಾವು ವಾಲ್ಮೀಕಿ ನಿಗಮದ ಹಗರಣದಲ್ಲೂ ಕೂಡ ನೇರವಾಗಿ ಆರೋಪ ನಾನು ವಿಧಾನಸಭೆಯಲ್ಲೇ ಅಂಕಿಅಂಶಗಳ ಜೊತೆ ಇದನ್ನು ವಿಧಾನಸಭೆಯಲ್ಲೇ ಮಂಡಿಸಿದ್ವಿ. ಅದರಿಂದ ಯಾವ ಕಾರಣಕ್ಕೂ ಇಲ್ಲಿ ಅಪರಾಧ ಯಾವುದು? ಲೋಕಾಯುಕ್ತ ತನಿಖೆ ಮಾಡ್ತಾ ಇರೋದು ಅಪರಾಧ. ಆ ಅಪರಾಧದಲ್ಲಿ ಅವರು ಎಲ್ಲರ ವಾದ ಈ 14 ನಿವೇಶನ ಇಸ್ ದಿ ಪ್ರೊಸೀಡ್ಸ್ ಅಂತ. ಅವೇ 14 ನಿವೇಶನ ಎಲ್ಲೋಗಿದೆ? ಎಲ್ಲಿಗೂ ಹೋಗಿಲ್ಲ. 14 ನಿವೇಶನ ಅಲ್ಲೇ ಇದೆ. ಅದನ್ನು ವಾಪಸ್ ಕೂಡ ಇವತ್ತು ಮೂಡಾಗಿ ಕೊಟ್ಟಾಗಿದೆ. ಅದರಿಂದ ಯಾವುದೇನು ತನಿಖೆ ಮಾಡ್ತಾಯಿದ್ದಾರೆ ಇವರು? ಮತ್ತು ಇವತ್ತು ಭಾಳ ಮುಖ್ಯವಾಗಿ ಇವತ್ತು ಬೈರತಿ ಸುರೇಶ್ ನಗರಾಭಿವೃದ್ಧಿ ಸಚಿವರಿದ್ದಾರೆ. ಅವರು ಸಚಿವರಾಗಿ ಬಂದಿರೋದು 2023ರಲ್ಲಿ. ಮೂಡಾ ಸೈಟ್ಗಳು ವಿಚಾರ ಆಗಿರುವಂಥದ್ದು 2021ರಲ್ಲಿ BJPನವರಿದ್ದಾರೆ. ಸನ್ಮಾನ್ಯ ನಮ್ಮ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳು, UD ಸಚಿವರು ಬೈರತಿ ಬಸವರಾಜ್. ಇವ್ರಿಗೆ ಯಾಕೆ ನೋಟಿಸ್ ಕೊಡ್ತಾಯಿದ್ದಾರೆ? ಏನೇನು ತನಿಖೆ ಮಾಡ್ತಾಯಿದ್ದಾರೆ? ಅದರಿಂದ ಈ ರೀತಿಯಾಗಿ ಪ್ರಪಂಚದಲ್ಲಿ ಇರುವಂಥದ್ದನ್ನೆಲ್ಲ ತನಿಖೆ ಮಾಡುವಂಥ ಅಧಿಕಾರ ಯಾರಿಗೂ ಕೂಡ ಇಲ್ಲ, ಇಡಿಗೂ ಕೂಡ ಇಲ್ಲ. ವಾಲ್ಮೀಕಿಯ ಪ್ರಕರಣದಲ್ಲಿ ನೋಡಿ, ಯಾಕೆ ಇದನ್ನು ನಾನು ಹೋಲಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, SITನ ನಾವು ರಚನೆ ಮಾಡಿದ್ವಿ. SITನವರು ಇವತ್ತು ತನಿಖೆಯನ್ನು ಮಾಡಿದ್ದಾರೆ. ತನಿಖೆ ಮಾಡಿ ಎಲ್ಲೂ ಕೂಡ ಅವತ್ತಿನ ಸಚಿವರಾದಂಥ ನಾಗೇಂದ್ರ ಅವ್ರನ್ನ ಆರೋಪಿಯಾಗಿ ತೋರಿಸ್ತಾರೆ. ಪ್ರೆಡಿಕೇಟ್ ಅಫೆನ್ಸ್ನಲ್ಲಿ ಇರೋಂಥ ತನಿಖೆಯಲ್ಲಿ ಬಂದಿರುವಂಥ ವರದಿಯನ್ನು ಮೀರಿ ಇಡಿನವ್ರು ತನಿಖೆ ಮಾಡಲಿಕ್ಕಾಗೋದಿಲ್ಲ. ಇಡಿ ಈಸ್ ಲೈಕ್ ಅ ಪ್ಯಾರಾಸೈಟ್. ಅಂದರೆ ಯಾವುದಾರ ಒಂದು ಅಪರಾಧ ಇದ್ದರೆ ಮಾತ್ರ ಇಡಿಗೆ ಅಧಿಕಾರ ಬರ್ತದೆ, ಇಲ್ಲಾಂದರೆ ಬರೋದಿಲ್ಲ. ಇದನ್ನು ಪದೇ ಸರ್ವೋಚ್ಚ ನ್ಯಾಯಾಲಯ ಹಲವಾರು ತೀರ್ಪುಗಳು ಹೇಳಿದ್ರು ಕೂಡ ಅದೆಲ್ಲವನ್ನು ಉಲ್ಲಂಘನೆ ಮಾಡಿ ಈ ಪ್ರಕರಣ ಇವತ್ತು ಒಂದು ಸೆಕ್ಷನ್ 15ನಲ್ಲಿ ನೋಟಿಸ್ ಕೊಡಬೇಕಾದ್ರೆ ಅಥವಾ ಒಂದು ಸರ್ಚನ್ನು ಮಾಡಬೇಕಾದ್ರೆ ಅವರು ದಾಖಲಿಸಬೇಕಾಗತ್ತೆ. ವಾಟ್ ಈಸ್ ದಿ ಮನಿ ಲಾಂಡ್ರಿಂಗ್ ದಟ್ ಹ್ಯಾಸ್ ಹ್ಯಾಪನ್ಡ್, ಯಾವ ಅಪರಾಧದಲ್ಲಿ ಯಾವ ಪ್ರೊಸೀಡ್ಸ್ನ ಯಾರು ಯಾವ ರೀತಿ ವ್ಯವಹರಿಸಿದ್ದಾರೆ ಅಂತೇಳಿ ಬರೆದು ಇದರಲ್ಲಿ ಈ ರೀತಿಯಾಗಿ ಮನಿ ಲಾಂಡ್ರಿಂಗ್ ಆಗಿದೆ, ಅದರಿಂದ ಅವ್ರನ್ನ ಕರೆಸ್ತಾ ಇದ್ದೀವಿ ಅಂತ ರೆಕಾರ್ಡ್ ಮಾಡಬೇಕು. ಒಂದು
ಇದು ಕೂಡ ಅದನ್ನು ದಾಖಲಿಸಲಿಕ್ಕೆ ಸಾಧ್ಯ ಇಲ್ಲ ಈ ಎರಡೂ ಪ್ರಕರಣಗಳಲ್ಲಿ. ಆದರೆ ಅವ್ರು ಬಳಸ್ತಾ ಇದ್ದಾರೆ, ರಾಜಕೀಯ ಮಾಡ್ತಾ ಇದ್ದಾರೆ, ನಾವು ಕೂಡ ನೋಡ್ತೀವಿ. ಅಷ್ಟೊಂದು ವಿಶ್ವಾಸಾರ್ಹತೆ ಇದೆ ಅಂತ SIT ಮೇಲೆ ಅಂದರೆ ಪ್ರಕರಣ ಆಗಿದೆ, ಅಕ್ರಮ ಆಗಿದೆ ಅಂತ ಅಲ್ಲ ಪ್ರಕರಣ ಆಗಿರ್ತದೆ, ಅಪರಾಧ ತಪ್ಪೇ ಇಲ್ಲ ಅಂತ ಹೇಳಿದ್ರು. ಅದೇ ನೀವು ED ಏನು ಪ್ರಶ್ನೆ ಮಾಡ್ತೀರಿ ನೋಡಿ, ಒಂದು ಪ್ರಕರಣದಲ್ಲಿ ಒಂದು ಅಪರಾಧ ಇರ್ತದೆ. ಅಪರಾಧ ಆಗಿಲ್ಲ ಅಂತ ಯಾರು ಹೇಳ್ತಾ ಇಲ್ಲ, SITನವರು ಹೇಳ್ತಾ ಇಲ್ಲ. ಅಪರಾಧಿ ಯಾರು ಅಂತ ಹೇಳೋದ್ರಲ್ಲಿ ವ್ಯತ್ಯಾಸ ಇದೆ. ಅಪರಾಧ ನಡೆದಿದೆ, ಹೇಗೆ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ಗೆ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಗೂ ಸಂಬಂಧ ಇಲ್ಲ. ಹಂಗಾರೆ ಬ್ಯಾಂಕ್ ಇದೆಲ್ಲ ನ್ಯಾಷನಲೈಸ್ಡ್ ಬ್ಯಾಂಕ್ ಅಲ್ಲ, ಹಾಗಾದ್ರೆ ನಿರ್ಮಲಾ ಸೀತಾರಾಮ್ ಇಸ್ ಹೆಡ್ ಆಫ್ ದ ಬ್ಯಾಂಕ್ಸ್. ಇಲ್ಲಿ ಅಲ್ಲ ಸರ್, ಆಗಿರುವಂಥದ್ದು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ವಿಚ್ ಇಸ್ ಅ ನ್ಯಾಷನಲೈಸ್ಡ್ ಬ್ಯಾಂಕ್ ಡೈರೆಕ್ಟ್ಲಿ ಅಂಡರ್ ದಿ RBI ವಿಚ್ ಇಸ್ ಡೈರೆಕ್ಟ್ಲಿ ಅಂಡರ್ ದ ಯೂನಿಯನ್ ಮಿನಿಸ್ಟರ್ ಫಾರ್ ಫೈನಾನ್ಸ್. ಬ್ಯಾಂಕ್ನವ್ರ ಮೇಲೆ ಇವತ್ತು SITನವರು ತನಿಖೆ ಮಾಡಿ ಎಲ್ಲ ಆರೋಪಿಗಳು ಬ್ಯಾಂಕ್ನವರು ಅಂತ ಹೇಳಿದ್ದಾರೆ. ಹಾಗಾದ್ರೆ ಬ್ಯಾಂಕ್ನವ್ರು ಆರೋಪಿ ಆಗಿದೆ ಅಂದರೆ ಕೇಂದ್ರದ ಆರ್ಥಿಕ ಸಚಿವರು ಜವಾಬ್ದಾರರ? ಇವರು ಆರೋಪಿ ಅಲ್ಲ ಅಂತ, ಇವ್ರ ಮೇಲೆ ಯಾವುದೇ ಆರೋಪ ಮತ್ತು ಭಾಳ ಮುಖ್ಯವಾಗಿ ನೋಡಿ, 103 ಕೋಟಿ ರೂಪಾಯಿ ಹೊರಗಡೆ ಹೋಗಿದೆ ಅಂತ ಹೇಳುವಂಥದ್ದು ಆರೋಪ. ಈ 103 ಕೋಟಿಗಿಂತ ಹೆಚ್ಚು ಹಣ, ಯಾಕಂದರೆ ಚಿನ್ನ ಆಭರಣಗಳು ಇದನ್ನೆಲ್ಲ ಸೀಸ್ ಮಾಡಿದಾರಲ್ಲ, ಹೆಚ್ಚು ಹಣ SITನವ್ರು ಸೀಸ್ ಮಾಡಿದಾರಲ್ಲ. ಹಾಗಾದ್ರೆ ಹಣ ಬೆಳ್ಳಾರಿಗೆ ಹೋಗ್ಬಿಡ್ತು, ಅಲ್ಲ ಇದಕ್ಕೆ ಹೋಗ್ಬಿಡ್ತು, ಡೆಲ್ಲಿಗೆ ಹೋಗ್ಬಿಡ್ತು ಅಂತ ಇವ್ರು ಆರೋಪ ಮಾಡಿಕೊಂಡು ಸುಳ್ಳು ಜನರ ಮುಂದೆ ಬಿಡ್ತಾರಲ್ಲ, ಎಲ್ಲಿದೆ ಅದು ಪುರಾವೆ ಎಲ್ಲಿದೆ? ಆಮೇಲೆ ಏನಿತ್ತು ಅವ್ರ ಮೇಲೆ ನೇರವಾದಂಥ ಆರೋಪ? ಯಾರು ಸಾಕ್ಷಿಗಳಿದ್ದಾರೆ ಅವ್ರ ಮೇಲೆ ಒತ್ತಡ ಹಾಕಿ ಮಂತ್ರಿಗಳ ಹೆಸರು ಹೇಳಿ, ಆರ್ಥಿಕ ಇಲಾಖೆ ಹೆಸರು ಹೇಳಿ, ಮುಖ್ಯಮಂತ್ರಿಗಳ ಹೆಸರು ಹೇಳಿ, ಉಪಮುಖ್ಯಮಂತ್ರಿಗಳ ಹೆಸರು ಹೇಳಿ ಅಂತ ಆರೋಪ ಇಲ್ವಾ ಅವ್ರ ಮೇಲೆ? ಇದಾದ ಅವ್ರು ಮಾಡೋ ತನಿಖೆ. ಅದರಿಂದ ಎಲ್ಲದಕ್ಕೂ ಒಂದು ಇತಿಮಿತಿಗಳಿರ್ತದೆ. ಅದೇ ನೋಡಿ, ಅರ್ಥ ಮಾಡಿ, ಕಾನೂನು ಏನು ಹೇಳ್ತದೆ ಅಂತ ಹೇಳಿದ್ರೆ, ಯಾವ ಅಪರಾಧ ಇದೆ ಆ ಅಪರಾಧಕ್ಕೆ ಸಂಬಂಧಪಟ್ಟಂಥ ಪ್ರೊಸೀಡ್ಸ್ನ ಮಾತ್ರ ಅವ್ರು ಇನ್ವೆಸ್ಟಿಗೇಟ್ ಮಾಡೋಕ್ಕಾಗತ್ತೆ. ಮೂಡಾನಲ್ಲಿ ಇದೆ ಅಂತ ಇಲ್ಲಿ ಮೂಡ ಒಂದು ಪ್ರಕರಣ ದಾಖಲು ಮಾಡಿಕೊಂಡು BDA, ಇನ್ನು DDA, SUD ಏನೆಲ್ಲ ಇವ್ರು ತನಿಖೆ ಮಾಡೋಕ್ಕಾಗೋದಿಲ್ಲ. ಅದರಿಂದ ಈ ಆರೋಪ ಏನಿದೆ, ಆಸ್ತಿ 3 ಎಕರೆ 16 ಗುಂಟೆ, ಡಿನೋಟಿಫಿಕೇಷನ್ನು, ನಂತರ ಅದರ ವ್ಯಾಪಾರ, ನಂತರ ಅದಾದ ಕನ್ವರ್ಷನ್ನು, ಅದರ ಆಧಾರದ ಮೇಲೆ ಸಿಕ್ಕಿದಂಥ 14 ನಿವೇಶನ, ಇದು ಪ್ರಕರಣ. ಇದರಲ್ಲಿ 17A ಕೊಟ್ಟಿರುವಂಥದ್ದು ಗವರ್ನರು. ಅದನ್ನು ನಾವು ಪ್ರಶ್ನೆ ಮಾಡಿ ಉಚ್ಚ ನ್ಯಾಯಾಲಯದಲ್ಲಿ ಇವತ್ತು ಬಾಕಿ ಇದೆ ಪ್ರಕರಣ. ಅದನ್ನು ಬಿಟ್ಬಿಟ್ಟು ಬೇರೆ ಎಲ್ಲವನ್ನ ತಾವು ತನಿಖೆ ಮಾಡ್ತೀವಿ ಅಂತ ಹೇಳೋಂಥದ್ದು ಅದು ಬೇರೆ. ಅದು ಅವ್ರಿಗೆ ಅಧಿಕಾರ ಇದೆ ಅಂತೇಳಿ ಯಾರ ಮೇಲೆ ತನಿಖೆ ಮಾಡ್ತಾಯಿದ್ರೆ ಅವ್ರು ಪ್ರಶ್ನೆ ಮಾಡಲಿ. ಆದರೆ ಇಲ್ಲಿಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಯಾವ ಕ್ರೈಮೂ ಇಲ್ಲ, ಅದರಿಂದ ಯಾವ ಪ್ರೊಸೀಡ್ಸ್ ಆಫ್ ಕ್ರೈಮೂ ಇಲ್ಲ. ನಾವು ಪ್ರೊಸೀಡ್ಸ್ ಆಫ್ ಕ್ರೈಮ್ ಇದೆ ಅಂತ ಭಾವಿಸಿದ್ರು ಕೂಡ ಅದು 14 ನಿವೇಶನ ಅದನ್ನು ವಾಪಸ್ ಕೊಟ್ಟಾಗಿದೆ. ಅಲ್ಲಿಗೆ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್ನಲ್ಲಿ ಇರುವಂಥ ಅಧಿಕಾರ ಏನಿದೆ, ಅವರ ಕಾರ್ಯವ್ಯಾಪ್ತಿ ಏನಿದೆ, ಅಲ್ಲಿಗೆ ಮುಗೀತದೆ. ED ಈ ರೀತಿಯಾದಂಥ ರಾಜ್ಯಕ್ಕೆ ಪ್ರೇರಿತವಾದಂಥ ತನಿಖೆಯನ್ನು ತಕ್ಷಣವೇ ನಿಲ್ಲಿಸಬೇಕು ಅಂತ ಹೇಳಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.